ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ಸ್ನೇಹಿತರ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುರೇಶ್ ಕುಮಾರ್ ಬಿ. ನಾನು ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೇನೆ. ಇಂದು ನಾವು ಜೀವಾಮೃತವನ್ನು ಮಾಡುವುದು ಹೇಗೆ ಹಾಗೂ ಅದನ್ನ ಬಳಸುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಜೀವಾಮೃತ ಎಂಬುದು ಕೃಷಿಯಲ್ಲಿ ಬಳಸುವ ದ್ರವ ರೂಪದ ಗೊಬ್ಬರ. ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳ ಜೊತೆಗೆ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ವೃದ್ಧಿಸಲು ಸಹಕಾರಿಯಾಗಿದೆ. ಜೀವಾಮೃತವು ಬೆಳೆಯ ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಭೌತಿಕ, ರಾಸಾಯನಿಕ, ಜೈವಿಕ ಗುಣಗಳನ್ನು ಇದು ವೃದ್ಧಿಪಡಿಸುವಂತಹ ಗುಣವನ್ನು ಸಹ ಇದು ಹೊಂದಿದೆ. ಜೀವಾಮೃತವನ್ನ ತಯಾರಿಸಲು ಬೇಕಾಗುವಂತಹ ಸಾಮಗ್ರಿಗಳು ಇದು ಬೆಲ್ಲ 2 kg, ಗಂಜಲ 10 ಲೀಟರ್, ಸಗಣಿ 10 kg, 1 ಹಿಡಿ ಹೊಲದ ಮಣ್ಣು ಹಾಗೂ 2 kg ದ್ವಿದಳ ಧಾನ್ಯದ ಹಿಟ್ಟು. ಈ ಎಲ್ಲ ಸಾಮಗ್ರಿಗಳನ್ನ ಒಂದು ಪ್ಲಾಸ್ಟಿಕ್ ಡ್ರಮ್, 200 ಲೀಟರ್ ಸಾಮರ್ಥ್ಯದ ಪ್ಲಾಸ್ಟಿಕ್ ಡ್ರಮ್ ನಲ್ಲಿ ಇಡಬೇಕಾಗುತ್ತೆ. ಇದನ್ನ ತಯಾರಿಸುವ ವಿಧಾನ ಹೀಗಿದೆ. ಮೊದಲಿಗೆ 10 ಲೀಟರ್ ಸಾಮರ್ಥ್ಯದ 2 ಬಕೆಟ್ಗಳು ತೆಗೆದುಕೊಂಡು ಒಂದರಲ್ಲಿ 2 kg ಬೆಲ್ಲ, ಇನ್ನೊಂದರಲ್ಲಿ 2 kg ಕಡಲೆ ಹಿಟ್ಟನ್ನ ನೀರಿನಲ್ಲಿ ಚೆನ್ನಾಗಿ ನೆನೆಯಿಸಿ ಇಡಬೇಕು. ತದನಂತರ ಬೆಲ್ಲ ಹಾಗೂ ಕಡಲೆ ಹಿಟ್ಟಿನ ದ್ರಾವಣವನ್ನು 200 ಲೀಟರ್ ಸಾಮರ್ಥ್ಯದ ಪ್ಲಾಸ್ಟಿಕ್ ಅಥವಾ ಯಾವುದೊಂದು ಕಾಂಕ್ರೀಟ್ ತೊಟ್ಟಿಯಲ್ಲಿ ಇದನ್ನ ಸುರಿಯಬೇಕು. ತದನಂತರ ಈ ತೊಟ್ಟಿಗೆ 10 ಲೀಟರ್ ಗಂಜಲ ಹಾಗೂ 10 kg ಹಸಿ ಸಗಣಿಯನ್ನು ಹಾಕಿ ಚೆನ್ನಾಗಿ ಕದಡಬೇಕು ಅಥವಾ ಮಿಶ್ರಣವನ್ನ ಮಾಡಬೇಕು. ಈ ದ್ರಾವಣಕ್ಕೆ 1 ಹಿಡಿಯಷ್ಟು ನಾವು ಯಾವ ಹೊಲಕ್ಕೆ ಜೀವಾಮೃತ ಬಳಸಬೇಕೆಂದಿದ್ದೇವೋ ಆ ಹೊಲದ 1 ಹಿಡಿ ಮಣ್ಣು ಹಾಕಬೇಕು. ಹೊಲದ ಮಣ್ಣು ಸೂಕ್ಷ್ಮಾಣು ಜೀವಿಗಳ ಮೂಲವಾಗಿದ್ದು ಈ ಸೂಕ್ಷ್ಮಾಣು ಜೀವಿಗಳು ಜೀವಾಮೃತದಲ್ಲಿರುವ ಪೋಷಕಾಂಶಗಳನ್ನ ಬಳಸಿಕೊಂಡು ಬೆಳವಣಿಗೆ ಹೊಂದುತ್ತವೆ. ತದನಂತರ ಈ ದ್ರಾವಣದ ಮೇಲೆ ತಿಳಿಸಿದ ಜೊತೆ 1 ಘನ ಅಳತೆ 200 ಲೀಟರ್ ಆಗುವಷ್ಟು ನೀರನ್ನು ಸುರಿಯಬೇಕು. ಹೀಗೆ ತಯಾರಾದ ದ್ರಾವಣವನ್ನು ನೆರಳಿನಲ್ಲಿ ಇಟ್ಟು ಗೋಣಿ ಚೀಲದಲ್ಲಿ ಬಾಯಿ ಮುಚ್ಚಬೇಕು. ಸುಮಾರು 7 ದಿನಗಳ ಕಾಲ ಈ ದ್ರಾವಣವನ್ನ ಬೆಳಿಗ್ಗೆ ಹಾಗೂ ಸಾಯಂಕಾಲ ವೃತ್ತಾಕಾರವಾಗಿ ಇದನ್ನ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ನಾವು ಇದನ್ನ ಕದಡಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಸುಮಾರು 7 ದಿನಗಳಲ್ಲಿ ಜೀವಾಮೃತದಲ್ಲಿರುವ ಉಪಯುಕ್ತ ಜೀವಾಣುಗಳಾದ ಸಾರಜನಕ, ಸ್ಥಿರೀಕರಿಸುವ, ರಂಜಕ ಕರಗಿಸುವ ಹಾಗೂ ಪೊಟ್ಯಾಶ್ ಕರಗಿಸುವ ಜೀವಾಣುಗಳ ಸಂಖ್ಯೆ ಅಧಿಕವಾಗುತ್ತವೆ. ಈ ಹಂತದಲ್ಲಿ ಜೀವಾಮೃತವನ್ನು ಉಪಯೋಗಿಸುವುದರಿಂದ ಮಣ್ಣಿನಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಸಂಖ್ಯೆ ಅಧಿಕವಾಗಿ ಸಾರಜನಕ ಸ್ಥಿರೀಕರಣ ಹಾಗೂ ಮಣ್ಣಿನಲ್ಲಿರುವ ರಂಜಕ ಕರಗಿಸುವ ಪ್ರಕ್ರಿಯೆಗಳು ತ್ವರಿತಗೊಳ್ಳುತ್ತವೆ. ಇದರಿಂದಾಗಿ ಅತಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳ ಬೆಳೆಗೆ ದೊರೆಯುವಂತಾಗುತ್ತದೆ. ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ಅಧಿಕ ಸಂಖ್ಯೆಯಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಸಸ್ಯ ಪ್ರಚೋದಕಗಳನ್ನು ಸ್ರವಿಸುವುದರಿಂದ ಜೀವಾಮೃತವು ಬೆಳೆಗಳ ಬೆಳವಣಿಗೆಗೆ ಅತಿ ಹೆಚ್ಚು ಉಪಯುಕ್ತವಾಗಿದೆ. ಇನ್ನು ಈ ಜೀವಾಮೃತದ ಬಳಕೆಯನ್ನು ಹೇಗೆ ಮಾಡುವುದು ಅಂತಂದ್ರೆ 7 ದಿನಗಳ ಅವಧಿಯಲ್ಲಿ ಹೀಗೆ ಸಿದ್ಧಪಡಿಸಿದ ಜೀವಾಮೃತವನ್ನು 8ನೇ ದಿನದಿಂದ 12ನೇ ದಿನಗಳ ಒಳಗೆ ಬೆಳೆಗೆ ಉಪಯೋಗಿಸಬೇಕು. ಈ ಹಂತದಲ್ಲಿ ಜೀವಾಮೃತದಲ್ಲಿರುವ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅಧಿಕವಾಗಿರುತ್ತದೆ. ಜೀವಾಮೃತವನ್ನು ಜಮೀನಿಗೆ ಬಳಸುವಾಗ ಅಥವಾ ಸಿಂಪಡಿಸುವಾಗ ಮಣ್ಣು ತೇವ ಇರಬೇಕು. ಮಳೆ ಬಿದ್ದಾಗ, ಜಮೀನು ತೇವವಿದ್ದಾಗ, ನೀರು ಕಾಯಿಸುವಾಗ ಇಲ್ಲವೇ ಮುಂಜಾನೆ ಇಬ್ಬನಿ ಬೀಳುವಾಗ ಜೀವಾಮೃತವನ್ನು ಬಳಸಬಹುದು. 1 ಎಕರೆ ಪ್ರದೇಶಕ್ಕೆ 200 ಲೀಟರ್ ಜೀವಾಮೃತದ ಅವಶ್ಯಕತೆ ಇದ್ದು ಈ ಪ್ರಮಾಣದ ಜೀವಾಮೃತವನ್ನು ಮಣ್ಣಿನ ಮೇಲೆ ಸಿಂಪಡಿಸಬಹುದು ಅಥವಾ ಗಿಡಗಳ ಮೇಲೂ ಸಹ ಸಿಂಪಡಿಸಬಹುದು. ವಾರ್ಷಿಕ ಬೆಳೆಗಳಲ್ಲಿ 15 ದಿನಗಳ ಅಂತರದಲ್ಲಿ 2 ರಿಂದ 3 ಬಾರಿ ಜೀವಾಮೃತವನ್ನ ಸಿಂಪಡಿಸುವುದು ಉಪಯುಕ್ತ ಎಂದು ತಿಳಿದು ಬಂದಿದೆ. ತೋಟಗಾರಿಕೆ ಬೆಳೆಗಳಾದರೆ ಪ್ರತಿ ಗಿಡಕ್ಕೆ 100 ರಿಂದ 200 ಮಿಲಿ ಜೀವಾಮೃತವನ್ನು ಅಷ್ಟೇ ಪ್ರಮಾಣದ ನೀರಿನೊಂದಿಗೆ ಬೆರೆಸಿ ಗಿಡದ ಬುಡಕ್ಕೆ ಸುರಿಬೇಕಾಗುತ್ತದೆ. ತೋಟಗಾರಿಕೆ ಬೆಳೆಗಳಲ್ಲಿ 30 ದಿನಗಳ ಅಂತರದಲ್ಲಿ ಜೀವಾಮೃತವನ್ನ ಬಳಸುವುದರಿಂದ ಅಧಿಕ ಇಳುವರಿಯನ್ನು ನಾವು ಪಡೆಯಬಹುದು. ಒಟ್ಟಾರೆಯಾಗಿ ಈ ಜೀವಾಮೃತ ಬಳಸುವುದರಿಂದ ನಾವು ರಾಸಾಯನಿಕ ಗೊಬ್ಬರವನ್ನು ಸಹ ಕಡಿಮೆಯನ್ನಗೊಳಿಸಿ ನಾವು ನಮ್ಮ ಮಣ್ಣಿನ ಆರೋಗ್ಯವನ್ನ ಉತ್ತಮವಾಗಿ ಕಾಪಾಡಿಕೊಂಡು ಉತ್ತಮ ಇಳುವರಿಯನ್ನು ನಾವು ಪಡೆಯಬಹುದು. ಇಂದು ನಾವು ಕಲ್ಪವೃಕ್ಷ ಎಂದು ಕರೆಯಲ್ಪಡುವ ತೆಂಗು, ಈ ತೆಂಗಿನಲ್ಲಿ ಕಾಡುತ್ತಿರುವಂತಹ ಕಾಂಡ ಸೊರಗು ರೋಗದ ಬಗ್ಗೆ ನಾವು ಇಂದು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇತ್ತೀಚೆಗೆ ತೆಂಗಿನಲ್ಲಿ ಬಹಳಷ್ಟು ರೋಗಗಳು ಕಾಡುತ್ತಿವೆ. ಅದರಲ್ಲೂ ಕೂಡ ತೆಂಗಿನ ಧಾರಣೆ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಾಗಿ ಮುಂದೆ ಹೋಗ್ತಾ ಇದೆ. ಹಾಗಾಗಿ ರೈತ ಬಾಂಧವರಿಗೆ ಅದೊಂದು ಬಹಳ ತಲೆನೋವಾಗಿ ಪರಿಣಮಿಸಿದೆ. ಕಾಂಡ ಸೊರಗುವ ರೋಗ ಸಮಸ್ಯೆಯು ಹೆಚ್ಚಾಗಿರುವ ಕಾರಣ ರೈತರ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರು ಕಾಣಬಹುದಾಗಿದೆ. ಈ ರೋಗದ ಹಾವಳಿಯಿಂದ ಇಳುವರಿ ಗಣನೀಯವಾಗಿ ಕುಂಠಿತವಾಗುವುದಲ್ಲದೆ ದಶಕಗಳಿಂದ ಇಳುವರಿ ನೀಡುತ್ತಿರುವ ಮರಗಳನ್ನು ಸಹ ನಾವು ಕಳೆದುಕೊಳ್ಳುತ್ತಿದ್ದೇವೆ.
ಕಾಂಡದಿಂದ ರಸ ಸೋರಲು ಮಣ್ಣಿನ ಪ್ರತಿಕೂಲ ಸ್ಥಿತಿಗಳು ಹೆಚ್ಚಾಗಿ ನೀರು ನಿಲ್ಲುವಿಕೆ, ಆಮ್ಲೀಯ ಮಣ್ಣು ಮತ್ತು ಕ್ಷಾರೀಯ ಮಣ್ಣು ಎಂಬುದು ಪೂರ್ವಭಾವಿ ಅಂಶವೆಂದು ನಾವು ಕಂಡುಕೊಂಡಿದ್ದೇವೆ. ಇದು ಥೆಲಾವಿಯಾಪ್ಸಿಸ್ ಪ್ಯಾರಾಡಾಕ್ಸ್ ಎಂಬ ಶಿಲೀಂಧ್ರದಿಂದ ಹರಡುತ್ತದೆ. ಈ ಶಿಲೀಂಧ್ರವು ತೆಂಗಿನ ಕಾಂಡಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಬಿರುಕುಗಳು ಮತ್ತು ಗಾಯಗಳ ಮೂಲಕ ಪ್ರವೇಶಿಸುತ್ತದೆ. ಈ ರೋಗವು ಎಲ್ಲಾ ವಯಸ್ಸಿನ ಮರಗಳ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ. ಈ ರೋಗವನ್ನ ಹೇಗೆ ಗುರುತಿಸುವುದು ಅಂತಂದ್ರೆ, ಇದರಲ್ಲಿ ಮೊದಲ ಹಂತದಲ್ಲಿ ಕಾಂಡದಲ್ಲಿ ಕೆಂಪು ಕಂದು ಬಣ್ಣದ ರಸ ಸೋರುವುದನ್ನು ನಾವು ಕಾಣಬಹುದು. ಕಾಂಡದ ಯಾವುದೇ ಭಾಗದಲ್ಲಿ ರಸ ಸೋರಬಹುದು. ಕೆಳಭಾಗದ ಗರಿಗಳು ಸ್ವಲ್ಪ ಸ್ವಲ್ಪ ಒಣಗಿ ಜೋತು ಬೀಳುತ್ತವೆ ಹಾಗೂ ಗರಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬರುತ್ತದೆ. ಕ್ರಮೇಣವಾಗಿ ಕಾಂಡದಲ್ಲಿ ರಸ ಸೋರುವಿಕೆ ಹೆಚ್ಚಾದಾಗ ಮೇಲ್ಮುಖವಾಗಿ ಹಬ್ಬುತ್ತದೆ. ಇಂತಹ ರೋಗ ಪೀಡಿತ ಮರಗಳಲ್ಲಿ ಹರಳು ಮತ್ತು ಕಾಯಿ ಉದುರುವುದು ಸಾಮಾನ್ಯ. ಈ ರೋಗ ತಗುಲಿದ ಕೆಲವೇ ತಿಂಗಳುಗಳಲ್ಲಿ ಮರವು ಪೂರ್ತಿಯಾಗಿ ಒಣಗಿ ಹೋಗುತ್ತದೆ. ರೋಗ ಪೀಡಿತ ಮರಗಳು ಪೋಷಕಾಂಶಗಳನ್ನು ಹೀರಲಾಗದೆ ಇಳುವರಿಯಲ್ಲಿ ಹೆಚ್ಚಿನದಾಗಿ ಕುಂಠಿತವಾಗುತ್ತದೆ. ತೆಂಗಿನ ಮರಕ್ಕೆ ರಸ ಸೋರುವ ಸಮಸ್ಯೆ ಕಂಡು ಬಂದಲ್ಲಿ ಸರಿಯಾಗಿ ಚಿಕಿತ್ಸೆ ಮಾಡಬೇಕು. ಇಲ್ಲವಾದಲ್ಲಿ ಇದು ಬೇರೆ ಗಿಡಗಳಿಗೂ ವೇಗವಾಗಿ ಹರಡಿ ಹೆಚ್ಚಿನ ನಷ್ಟವನ್ನು ಉಂಟು ಮಾಡುತ್ತದೆ. ಇದರ ನಿಯಂತ್ರಣ ಕ್ರಮಗಳು: ಆರಂಭಿಕ ಹಂತದಲ್ಲಿ ಬಣ್ಣ ಕಳೆದುಕೊಂಡ ಭಾಗಗಳನ್ನು ಅಥವಾ ಸೋಂಕಿತ ಭಾಗಗಳನ್ನು ತೀಕ್ಷ್ಣವಾದ ಉಳಿಯಿಂದ ಅಥವಾ ಒಂದು ಕತ್ತಿಯಿಂದ ಕತ್ತರಿಸಬೇಕು ಅಥವಾ ತೆಗೆದುಹಾಕಬೇಕು. ಕತ್ತರಿಸಿದ ನಂತರ ಬೋರ್ಡೋ ದ್ರಾವಣದ ಲೇಪನವನ್ನು ಮಾಡಬೇಕಾಗುತ್ತದೆ. 50 kg ಕೊಟ್ಟಿಗೆ ಗೊಬ್ಬರ, 5 kg ಬೇವಿನ ಹಿಂಡಿ ಮತ್ತು ಜೈವಿಕ ಶಿಲೀಂಧ್ರವಾದಂತಹ ಟ್ರೈಕೋಡರ್ಮಾವನ್ನು 200 ಗ್ರಾಂ ನಷ್ಟು ಪ್ರತಿ ವರ್ಷ ಪ್ರತಿ ತೆಂಗಿನ ಬುಡಕ್ಕೆ ಅಥವಾ ಮರದ ಸುತ್ತಲೂ ಅಗೆದು ಮಣ್ಣಿನಲ್ಲಿ ಹಾಕಬೇಕು. ಬೇಸಿಗೆಯಲ್ಲಿ ಸರಿಯಾಗಿ ಗಿಡಗಳಿಗೆ ನೀರನ್ನು ಕೊಡಬೇಕು ಹಾಗೂ ಮಳೆಗಾಲದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಇದರ ಜೊತೆಗೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಸಹ ನೀಡಬೇಕಾಗುತ್ತದೆ. ತೆಂಗಿನ ಮರದ ಕಾಂಡದ ಮೇಲೆ 1 ಮೀಟರ್ ವರೆಗೆ ಬೋರ್ಡೋ ಪೇಸ್ಟ್ ಲೇಪಿಸುವುದು. ಕಾಂಡದ ಮೇಲೆ ಉಳುಮೆ ಮಾಡುವಾಗ ಗಾಯವಾದರೆ ಬೋರ್ಡೋ ಪೇಸ್ಟ್ ಅನ್ನು ಲೇಪಿಸಬಹುದು. ಹಸಿರೆಲೆ ಗೊಬ್ಬರಗಳಂತಹ ಸೆಣಬು, ಡಯಂಚ ಅಥವಾ ಯಾವುದೇ ದ್ವಿದಳ ಧಾನ್ಯಗಳನ್ನು ಬೆಳೆದು ಮಣ್ಣಿಗೆ ಸೇರಿಸುವುದು. ತೆಂಗಿನ ತೋಟದಲ್ಲಿ ಆಳವಾದ ಉಳುಮೆ ಮಾಡುವುದನ್ನು ನಿಲ್ಲಿಸುವುದು. ಈ ರೋಗವು ಮಣ್ಣಿನ ಮೂಲಕ ಹರಡುವುದರಿಂದ ತೋಟಗಳಲ್ಲಿ ಸತು ಹೋದ ತೆಂಗಿನ ಮರಗಳು ಇದ್ದರೆ ಸುಟ್ಟು ಹಾಕುವುದು. ರೋಗಕ್ಕೆ ತುತ್ತಾದ ಮರದ ಕಾಂಡದ ಅಂಗಾಂಶವನ್ನು ಕತ್ತಿಯಿಂದ ಕೆತ್ತಿ ತೆಗೆದು ಆ ಭಾಗಕ್ಕೆ ಬೋರ್ಡೋ ಪೇಸ್ಟ್ ಅಥವಾ 0.2% ಹೆಕ್ಸಾಕೋನಜೋಲ್ ಶಿಲೀಂಧ್ರನಾಶಕವನ್ನು ಲೇಪಿಸಬೇಕು. ಇದಾದ 1-2 ದಿನಗಳ ನಂತರ ಇದಕ್ಕೆ ಯಾವುದೇ ಒಂದು ಕೋಲ್ಟಾರ್ ಅಥವಾ ಸಿಮೆಂಟ್ ಅನ್ನು ನಾವು ಹಾಕಿ ಮುಚ್ಚಬಹುದು ಅಥವಾ ನಾಟಿ ಹಸುವಿನ ಸಗಣಿ ಇದ್ರೆ ಸಗಣಿಯಲ್ಲೂ ಸಹ ನಾವು ಇದನ್ನ ಮುಚ್ಚಿದ್ರೆ ಬಹಳ ಸೂಕ್ತ ಆಗುತ್ತದೆ. ರೋಗಗ್ರಸ್ತ ಭಾಗಕ್ಕೆ ಟ್ರೈಕೋಡರ್ಮಾ ಒಂದು ಲೇಪನ ಮಾಡಬಹುದು. ರಸ ಸೋರುವ ರೋಗಕ್ಕೆ ತುತ್ತಾದ ಮರಗಳಿಗೆ 2 ಮಿಲಿ ಹೆಕ್ಸಾಕೋನಜೋಲ್ ಅನ್ನು 100 ಮಿಲಿ ನೀರಿನಲ್ಲಿ ಬೆರೆಸಿ 3 ತಿಂಗಳಿಗೊಮ್ಮೆ ಬೇರಿನ ಮೂಲಕ ಸಹ ನಾವು ಇದನ್ನ ಕೊಡಬಹುದು. ಹೀಗೆ ಮಾಡೋದ್ರಿಂದ ನಾವು ಈ ರೋಗವನ್ನ ಹತೋಟಿಗೆ ಇಡಲು ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಾನು ಸಂಪರ್ಕಿಸಿ. ನನ್ನ ಸಂಪರ್ಕ ಸಂಖ್ಯೆ 9900091832. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.